ವೀಕ್ಷಕರೇ, ಮೀನರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ, ಏನು ಲಾಭ, ಏನು ನಷ್ಟ, ಏನು ಎಚ್ಚರಿಕೆ, ಯಾವ ದಿನ ಶುಭ ಇದೆ, ಯಾವ ದಿನ ಅಶುಭಕಾರಕವಾಗಿದೆ, ಹೊಸ ಕೆಲಸಗಳು ಆಗ್ತವ, ನಿಂತು ಹೋಗಿರುವಂತ ಕೆಲಸ ಮರುಪ್ರಾರಂಭ ಆಗ್ತದ, ಜನಗಳ ವಿಚಾರದಲ್ಲಿ ಹೇಗಿದೆ, ಕೆಲಸದ ವಿಚಾರದಲ್ಲಿ ಹೇಗಿದೆ ಅನ್ನುವಂಥ ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನು ಇಟ್ಕೊಂಡು ಈ ವಿಡಿಯೋ ಪ್ರಾರಂಭ ಆಗ್ತಾ ಇದೆ. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ಪೂರ್ಣವಾದ ಮಾಹಿತಿ ಸಿಗ್ತದೆ. ಅಂದ್ರೆ ಕೊನೆ ತನಕ ನೋಡಿದ್ರೆ ಮಾತ್ರ ಒಳ್ಳೆ ಅದ್ಭುತವಾದ ಮಾಹಿತಿ ಸಿಗುತ್ತೆ ಅನ್ನುವಂತ ಭರವಸೆಯನ್ನು ಕೊಡ್ತಾ ವೀಕ್ಷಕರೇ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ನೋಡಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ನಿಮ್ಮ ಒಂದು ವಿಶ್ವಾಸ, ಆತ್ಮವಿಶ್ವಾಸ, ಕುಟುಂಬದವರ ಸಹಕಾರ ಎಲ್ಲ ಒಂದು ಎಷ್ಟೇ ಒತ್ತಡ ಇರಲಿ, ಎಷ್ಟೇ ಗೊಂದಲ ಇರಲಿ, ಎಷ್ಟೇ ಒಂದು ತೊಂದರೆ ತಾಪತ್ರಗಳ ಮಧ್ಯದಲ್ಲಿಯೂ ಕೂಡ ಆತ್ಮವಿಶ್ವಾಸ ಇರತಕ್ಕಂಥ ಮನುಷ್ಯ ಯಾವತ್ತಿಗೂ ಸೋಲೋದಿಲ್ಲ. ನಿಮ್ಮಲ್ಲಿ ಒಂದು ಧೈರ್ಯ ಇರುತ್ತೆ, ಒಂದು ಮೊಂಡ ಧೈರ್ಯ ಅಂತ ಹೇಳ್ಬೋದು. ಎಂತಹ ಕಠಿಣ ಕ್ಲಿಷ್ಟಕರವಾದ ಸನ್ನಿವೇಶಗಳಿದ್ರು ಕೂಡ ನಾನು ಗೆಲ್ತೀನಿ, ಮುನ್ನುಗ್ಗುತ್ತೀನಿ, ಮಾಡ್ತೀನಿ, ಸೋಲನ್ನ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ, ನಾನು ಇದರಲ್ಲಿ ಕಂಟಿನ್ಯೂ ಆಗಿ ಮುಂದುವರಿತೀನಿ ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತಲ್ಲ, ಆ ಮನಸ್ಥಿತಿಯ ಮನುಷ್ಯನನ್ನ ತುಂಬಾ ದೂರಕ್ಕೆ ತೆಗೆದುಕೊಂಡು ಹೋಗುತ್ತೆ, ಅನೇಕ ಸಂದರ್ಭಗಳನ್ನು ಕೂಡ ಬದಲಿಸುತ್ತೆ. ನೋಡಿ, ಆತ್ಮವಿಶ್ವಾಸ ಇಲ್ಲದವರಿಗೆ ಆ ಭಗವಂತನ ಏನು ಮಾಡಲ್ಲ, ಸಹಕಾರ ಕೊಡಲ್ಲ. ಹಾಗಾಗಿ ಮನುಷ್ಯನಿಗೆ ಆತ್ಮವಿಶ್ವಾಸ ಬೇಕು. ಕಷ್ಟಗಳು ಬರುತ್ತೆ, ಕಷ್ಟಗಳು ಯಾರಿಗಿಲ್ಲ ಹೇಳಿ? ಕಷ್ಟಗಳು ಈ ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಆದ್ರೆ ಬಂದಿರುವಂತ ಕಷ್ಟವನ್ನ ನಾವು ಯಾವ ರೀತಿ ಅದನ್ನ ಎದುರಿಸ್ತಾ ಇದ್ದೀವಿ, ಯಾವ ರೀತಿ ಅದನ್ನ ನಿಭಾಯಿಸ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗತ್ತೆ. ಹಾಗಾಗಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಯಶಸ್ಸನ್ನ ಸಿಗುತ್ತೆ. ಅದಕ್ಕೆ ಉದಾಹರಣೆ ನೀವೇ. ಜೀವನದಲ್ಲಿ ಅನೇಕ ಕಷ್ಟಗಳು, ನೋವುಗಳು, ತೊಂದರೆಗಳನ್ನ ಅನುಭವಿಸಿಯೂ ಕೂಡ ಅದು ಎಲ್ಲದರ ಮಧ್ಯದಲ್ಲಿ ಜಯವನ್ನ ಕಾಣುವಂಥದ್ದು, ಸಕ್ಸಸ್ ಕಾಣುವಂಥದ್ದು ಇದೆಯಲ್ಲ, ಅದಕ್ಕಾಗುವಂತ ಆನಂದ ಅದು ಅಷ್ಟಿಷ್ಟಲ್ಲ. ಆಯ್ತಾ? ಇಂತಹ ಒಂದು ಅವಕಾಶಗಳು ಕೂಡ ನಿಮಗೆ ಕಂಡು ಬರುವಂತದ್ದು. ಹಾಗಾಗಿ ಆತ್ಮವಿಶ್ವಾಸದಿಂದಿರಿ, ಮತ್ತೆ ಜೊತೆ ಕುಟುಂಬದವರ ಸಹಕಾರ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಶ್ರದ್ಧೆ, ಉತ್ತಮವಾಗಿರುವಂತಹ ಪ್ರಯತ್ನದಿಂದ ಒಂದು ಒಳ್ಳೆ ಫಲ ಅಂತೂ ರಿಸಲ್ಟ್ ಸಿಗುತ್ತೆ, ನಾನು ಆಗ್ಲೇ ಹೇಳಿದಾಗೆ. ಇನ್ನು ಬೇಡದ ವಿಚಾರಕ್ಕೆ ಕಲಹಗಳು ಬೇಡ, ಬೇಡದ ವಿಚಾರಕ್ಕೆ ತಲೆ ಕೆಡಿಸ್ಕೋಬೇಡಿ, ಬೇಡದ ವಿಚಾರಕ್ಕೆ ಕೈ ಹಾಕಬೇಡಿ. ಇದು ಒಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ನಿಮಗೇನು ಅವಶ್ಯಕತೆ ಇದೆ, ಬಹಳ ತಾಳ್ಮೆ, ಬುದ್ಧಿವಂತಿಕೆಯ ಜೊತೆಗೆ ನಿಮ್ಮದಾಗಿರ್ತಕ್ಕಂಥ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಅನವಶ್ಯಕವಾಗಿರ್ತಕ್ಕಂಥ ವಿಚಾರದ ಕಡೆ, ಮೋಜು ಮಸ್ತಿ ಕಡೆ, ಅಥವಾ ಬೇರೆಯವರು ಯಾರೋ ಹೇಳ್ತಾ ಇದ್ದಾರೆ ಅಂತದ್ದು ಕೂಡಲೇ ಅದ್ರ ಕಡೆ ಹೆಚ್ಚಿನ ಒಲವನ್ನು ಕೊಡುವಂಥದ್ದು ಆ ಥರ ಮಾಡಬೇಡಿ. ನೀವು ವಿಮರ್ಶೆ ಮಾಡ್ಕೊಳ್ಳಿ, ಯಾವ್ದು ಸರಿ, ಯಾವ್ದು ತಪ್ಪು, ನಾನು ಯಾವ್ದು ಮಾಡಬೇಕು, ಯಾವ್ದು ಅವಶ್ಯಕತೆ ಇದೆ ನನಗೆ, ಯಾವ್ದು ಅನವಶ್ಯಕವಾಗಿದೆ, ಇದ್ರ ಬಗ್ಗೆ ನೀವೇ ವಿಮರ್ಶೆ ಮಾಡಿಕೊಂಡು ಮುನ್ನಡೆದ್ರಂತಂದ್ರು ಇನ್ನೂ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ನೋಡಿ, ಸಮಸ್ಯೆಗಳು ಬರ್ತವೆ ಮನುಷ್ಯನಿಗೆ. ನೋಡಿ, ಇಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟದಾದಂತ ಒಂದು ಕಿರುಕುಳ ಅಥವಾ ಕಿರಿಕಿರಿ, ಯಾವುದೋ ಒಂದು ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಈ ರೀತಿ ಇರುತ್ತೆ. ಆದ್ರೂ ಕೂಡ ಅದಕ್ಕೆ ತಾಳ್ಮೆ ಇರಬೇಕು. ಇನ್ನು ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಒಂದು ಇರುಸು ಮುರುಸು ಇರುತ್ತೆ. ಅಯ್ಯಪ್ಪ, ಏನಾಗುತ್ತೋ ಏನಿಲ್ಲೋ, ನಾನು ಅಂದ್ಕೊಂಡಂತ ಆ ಕೆಲಸ ಆಗುತ್ತಾ, ಆಗಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ, ಈ ರೀತಿಯಾದಂತಹ ಬಹಳಷ್ಟು ಪ್ರಯತ್ನಗಳು, ಬಹಳಷ್ಟು ವಿಚಾರಗಳು ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಓಡ್ತಾ ಇರುತ್ತೆ. ಆ ವಿಚಾರಗಳೆಲ್ಲ ಪಕ್ಕಕ್ಕಿಟ್ಟು ಪ್ರಯತ್ನಗಳ ಕಡೆ ಬೆನ್ನು ಹತ್ತಿ ಒಂದೊಂದು ಸಮಸ್ಯೆಗಳು ಕೂಡ ಸರಿ ಆಗ್ತಾ ಹೋಗ್ತದೆ. ಇನ್ನು ಅತಿಥಿಗಳ ಆಗಮನದಿಂದ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಆಗ್ಬೋದು, ಸಮಯನೂ ವ್ಯರ್ಥ ಆಗಬಹುದು. ಆದ್ರೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟು ಕೈ ಬಿಡುವಂತ ಪ್ರಯತ್ನವನ್ನ ಮಾಡಿ ಖರ್ಚಿಗೆ ಅಂಕುಶವನ್ನ ಹಾಕುವಂತ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಮೊದಲೇ ಲಿಮಿಟೆಡ್ ಇರುವಂತಹ ಪರಿಸ್ಥಿತಿ ಇರುತ್ತೆ. ದುಡ್ಡೇನು ದೊಡ್ಡ ಪ್ರಮಾಣದಲ್ಲಿ ನಿಮಗೇನು ಬಂದಿರಲ್ಲ. ಅನವಶ್ಯಕವಾಗಿ ಧಾರಾಳವಾಗಿ ಖರ್ಚು ಮಾಡೋದಕ್ಕೆ ನಿಮಗೇನು ಬಂದಿದ್ರಲ್ಲಿನೇ ಲಿಮಿಟೇಷನ್ ಮೇಲೆ ಖರ್ಚು ವೆಚ್ಚಗಳನ್ನ ಮಾಡ್ಕೊಂಡು ಹೋಗುವಂತ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಇನ್ನು ಸ್ವಲ್ಪ ಈ ಬೇಡದಿರುವಂತ ವಸ್ತುಗಳನ್ನ ದಯವಿಟ್ಟು ಖರೀದಿ ಮಾಡಬಾರ್ದು. ಈ ಅಲಂಕಾರಕ್ಕಾಗಿ ಅಥವಾ ಮನಸ್ಸಿನ ಸಂತೋಷಕ್ಕಾಗಿ ಯಾವುದೋ ಒಂದು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಿಬಿಡೋದು, ಆ ತರ ಮಾಡಬೇಡಿ. ಅವಶ್ಯಕತೆ ಯಾವುದಿದೆ ಅದು ಖಂಡಿತವಾಗ್ಲೂ ತೆಗೆದುಕೊಳ್ಳಿ, ಖರೀದಿ ಮಾಡಿ ಮುಂದುವರಿರಿ. ಇನ್ನು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ತಿಂಗಳು
ಈ ತಿಂಗಳು ಇದ್ರ ಬಗ್ಗೆ ನಾನು ತಿಳಿಸ್ತೀನಿ. ಬಹಳ ಮುಖ್ಯವಾದ ಟಾಪಿಕ್ ಇದು, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ. ಇದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಈ ಮಾಹಿತಿ ಬಗ್ಗೆ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಯಾಕಂತಂದ್ರೆ ಒಂದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಒಂದು ಮಾರ್ಚ್ ತಿಂಗಳಲ್ಲಿ ಏನೋ ಒಂದು ಹಣಕಾಸಿನ ಸಂಬಂಧಪಟ್ಟದ್ದು ಅಥವಾ ಕೊಡುಕೊಳ್ಳುವಿಕೆಗೆ ಸಂಬಂಧಪಟ್ಟಿದ್ದು ಅಥವಾ ಯಾವುದೇ ಒಂದು ಪ್ರಮುಖವಾಗಿರುವಂತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯಾವುದೋ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ದೀರ್ಘಕಾಲೀನ ಯಾವುದೋ ಒಂದು ಕದನ ಕಲಹಗಳನ್ನು ಸರಿ ಮಾಡ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂತ ಕಬ್ಬಿಣದ ಕಡಲೆ ಆಗಿರತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದ್ದು, ಯಾವುದೋ ಒಂದು ವಿಚಾರದ ಬಗ್ಗೆ ಒಂದು ಇತ್ಯರ್ಥ ಮಾಡಿಕೊಳ್ತಕ್ಕಂಥದ್ದು, ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಅದು ಕೆಲವೊಬ್ರಿಗೆ ಚಿಕ್ಕ ಪುಟ್ಟದ್ದಾಗಿರ್ಬೋದು, ಅದೇ ದೊಡ್ಡದಾಗಿರುತ್ತೆ. ಕೆಲವೊಬ್ಬರಿಗೆ ದೊಡ್ಡ ಪ್ರಮಾಣದಲ್ಲಿರ್ಬೋದು. ಅವ್ರವ್ರು ಇರುವಂತ ಪರಿಸ್ಥಿತಿಯಲ್ಲಿ ಅದು ದೊಡ್ಡದೇ. ಯಾವುದೋ ಒಂದು ಕಠಿಣವಾಗಿರುವಂತ, ಕ್ಲಿಷ್ಟಕರವಾಗಿರತಕ್ಕಂತಹ, ಗುಪ್ತವಾಗಿರುವಂತಹದ್ದಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ಸ್ವಲ್ಪ ನಿರಾಳತೆ ಕಂಡು ಬರುವಂಥದ್ದು. ಹಬ್ಬ ಒಂದು ದೊಡ್ಡ ಸಮಸ್ಯೆ ಕ್ಲಿಯರ್ ಆಯ್ತಲ್ಲ, ಅಥವಾ ಈ ಸಮಸ್ಯೆಗೂ ಈಗಾದ್ರೂ ಒಂದು ಅಂತ್ಯ ಆಯ್ತಲ್ಲ ಅನ್ನುವಂತಹ ಒಂದು ಭಾವನೆಗಳು, ಫೀಲಿಂಗ್ ಬರುವಂತಹ ಸಾಧ್ಯತೆಗಳು. ಇದ್ರ ಬಗ್ಗೆ ನೀವೇ ಒಂದು ನಿರ್ಧಾರ ತಗೊಂಡ್ಬಿಡ್ತೀರಿ. ಒಂದು ಗಟ್ಟಿಯಾದಂತ ನಿರ್ಧಾರ, ಲಾಭನ ನಷ್ಟನ ಒಂದು ನಿರ್ಧಾರ ತೆಗೆದುಕೊಂಡಾಗ ಆಮೇಲೆ ಅದು ಒಂದು ನಿರಾಳತೆಯನ್ನ ಕಂಡು ಬರುವಂತ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಈ ಕುಟುಂಬದಲ್ಲಿ ಏನಾಗುತ್ತೆ, ಚಿಕ್ಕ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ಉದಾಸೀನತೆಗಳು, ಸ್ವಲ್ಪ ಚಿಕ್ಕ ಪುಟ್ಟ ವಿಚಾರದಲ್ಲಿ ಮಾನಸಿಕ ನೆಮ್ಮದಿ ಕಳೆಯುವಂಥದ್ದು ಈ ತರ ಇರುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಮಾಡ್ಕೊಂಡ್ ಬನ್ನಿ, ನಿಮ್ ಬಗ್ಗೆ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಇನ್ನು ನಿಮ್ಮ ರಹಸ್ಯಗಳನ್ನ ಯಾರ ಮುಂದೆಯೂ ಕೂಡ ಹೇಳಬಾರ್ದು. ಎಷ್ಟೇ ಆತ್ಮೀಯವಾಗಿದ್ದಾರೆ, ಕ್ಲೋಸ್ ಇದ್ದಾರೆ, ನಮಗೆ ತುಂಬಾ ಬೇಕಾದವರಿದ್ದಾರೆ ಅಂತಂದ್ರೂ ಕೂಡ ನಿಮ್ಮ ಒಳ ವಿಚಾರಗಳು, ನಿಮ್ಮ ಮನಸ್ಸಿನ ವಿಚಾರಗಳನ್ನ ದಯವಿಟ್ಟು ಎಲ್ಲೂ ಕೂಡ ಓಪನ್ ಅಪ್ ಮಾಡ್ಲಿಕ್ಕೆ ಹೋಗಬಾರದು. ಇನ್ನು ಯಾಕಂತಂದ್ರೆ ಅದರಿಂದ ಬೇರೆ ಬೇರೆ ತರದಿಂದ ಪ್ರಾಬ್ಲಮ್ಗಳು ಸೃಷ್ಟಿ ಆಗುವಂತ ಸಾಧ್ಯತೆಗಳಿದೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಿ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭ ಆಗುವಂತ ಸಾಧ್ಯತೆಗಳಿದೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಹೊಸ ವ್ಯಾಪಾರ ಯೋಜನೆಗಳು ಅನುಷ್ಠಾನಗಳಾಗುವಂಥದ್ದು, ಹೊಸ ಹೊಸ ವಿಚಾರಗಳು ತಲೆಯಲ್ಲಿ ಓಡುವಂತ ಸಾಧ್ಯತೆಗಳಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಸಹಜವಾಗಿ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅನ್ನೋದ್ರಲ್ಲಿ ನೀವು ಮೀನ್ ರಾಶಿಯವರಂತೂ ಎತ್ತಿದ ಕೈ ಇರ್ತೀರಿ. ಹಾಗಾಗಿ ಸಹಜವಾಗಿ ಇಲ್ಲೂ ಕೂಡ ಅದು ಇರಬೇಕು. ಅದು ಇನ್ನು ದೂರನಿಂದ ವ್ಯಕ್ತಿಗಳ ಒಂದು ಸಂಪರ್ಕ ಆಗುತ್ತೆ. ಆ ಸಂಪರ್ಕದಿಂದ ಒಳ್ಳೆ ಫಲ ಸಿಗುತ್ತೆ. ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು. ಅನವಶ್ಯಕವಾದ ಪ್ರಯಾಣ ಮಾಡಬಾರ್ದು. ಇನ್ನು ಕುಟುಂಬದಲ್ಲಿ ಯಾರಿಗೋ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ, ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ಅನಾರೋಗ್ಯ ಬಾಧಿಸ್ತಾ ಇದೆ ಅಂತಂದ್ರೆ ಶೀಘ್ರದಲ್ಲಿನೇ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿ. ಉದಾಸೀನತೆ ಮಾಡಬೇಡಿ. ಈ ತಿಂಗಳ ಕೊನೆಯಲ್ಲಿ ಹೊಸಬರನ್ನ
ಒಂದು ಕಾಂಟ್ಯಾಕ್ಟ್ ತುಂಬಾ ಚೆನ್ನಾಗಿ ಆಗುತ್ತೆ. ಮೇಲಧಿಕಾರಿಗಳು, VVIPಗಳು, ದೊಡ್ಡ ವ್ಯಕ್ತಿಗಳು ಅಥವಾ ನಿಮಗೆ ರಕ್ಷಣೆ ಕೊಡಬಲ್ಲದಂತಹ ವ್ಯಕ್ತಿಗಳು, ಇಂತಹವರ ಒಂದು ಸಂಪರ್ಕ ಆಗುತ್ತೆ. ಆ ಸಂಪರ್ಕದಿಂದ ಏನೋ ಒಂಥರ ಅವ್ರು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ ನಿಮ್ಮ ಮನಸ್ಸಿಗೆ ಒಂಥರ ಧೈರ್ಯ ಬರುತ್ತೆ, ಇದಾರಲ್ಲ ಬಿಡಪ್ಪ ಅನ್ನುವಂತ ಒಂದು ಆಗುತ್ತೆ. ಮತ್ತೆ ಸ್ನೇಹಿತರಿಂದ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು, ನಿಮ್ಮ ಯೋಚನೆಗಳು, ನಿಮ್ಮ ಯೋಜನೆಗಳು ಒಂದು ಸಹಕಾರ ಮಾಡಿಕೊಳ್ಳೋದಕ್ಕೆ ಏನು ಬೇಕು, ಸಮಯ ಹತ್ತಿರ ಬಂದಿದೆ ಏನೋ ಅನ್ನುವಂತ ಒಂದು ಭಾವನೆಗಳು ನಿಮಗೆ ಬರುತ್ತೆ. ಅಥವಾ ಕೆಲವೊಂದು ಜನರಿಗೆ ಅದನ್ನ ಉಪಯೋಗ ಕೂಡ ಮಾಡಿಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೀವನದಲ್ಲಿ ಏರುಪೇರು ಬಹಳಷ್ಟು ಇರುತ್ತೆ ನಿಮ್ಮ ಜೀವನದಲ್ಲಿ. ಯಾಕಂದ್ರೆ ಮೊದಲಿಂದನೂ ಹಾಗೆ ಏರು ಇಳಿತಗಳು, ಸ್ವಲ್ಪ ಕಷ್ಟ, ಸ್ವಲ್ಪ ಸುಖ, ಇದು ಎಲ್ಲದರ ಸಮ್ಮಿಶ್ರಣವೇ ಒಂದು ಜೀವನ ಅಂತ ಹೇಳ್ಬೋದು. ಸಹಜವಾಗಿ ಇಲ್ಲೂ ಕೂಡ ಆ ರೀತಿಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಯಾವುದೋ ಒಂದು ವಿಚಾರ ಇದ್ರೂ ಕೂಡ ಸ್ವಲ್ಪ ನೆನಪಿನಲ್ಲಿ ಇಟ್ಕೋಬೇಕು. ನೆನಪನ್ನ ಯಾರಿಗೋ ದುಡ್ಡು ಕೊಟ್ಟಿದ್ದೀರಿ, ಏನೋ ಒಂದು ವ್ಯವಹಾರ ಇದೆ, ಕೆಲಸ ಇದೆ, ಅದನ್ನ ಮರಿಬಾರ್ದು. ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಅದನ್ನ ವಿಶ್ವಾಸದಿಂದ ಆ ಕೆಲಸವನ್ನ ಪೂರ್ಣ ಮಾಡೋದ್ರ ಕಡೆ ಗಮನ ಕೊಡಬೇಕು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಒಳ್ಳೆ ಲಾಭ, ಬಹಳ ಒಳ್ಳೆ ಅನುಕೂಲತೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಇದೆ. ಕಲಾವಿದರಿಗೂ ಕೂಡ ಬಹಳ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುವಂತ ಸಾಧ್ಯತೆಗಳು ಇದೆ. ಇನ್ನು ಈ ತಿಂಗಳಲ್ಲಿ ನೀವು ಪರಿಹಾರ ಮಾಡ್ಕೊಳ್ಬೇಕಲ್ವಾ, ದೈವ ಕೃಪೆ ಬೇಕೇ ಬೇಕು. ಅದ್ರ ಬಗ್ಗೆನೂ ತಿಳಿಸೋಣ. ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನು ಹೇಳಿದ್ದೀವಿ, ಅದನ್ನು ಕೂಡ ನೀವು ಅನುಸರಿಸಿದ್ರೆ ಮಾತ್ರ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ಜೊತೆಗೆ ಈ ವಿಡಿಯೋ ನಾ ಪರಿಹಾರ ತಿಳಿಸ್ತೀನಿ, ಆದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ಇನ್ನು ಪರಿಹಾರ ಅಂತ ಬಂದಾಗ ಮೀನ್ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಹನುಮಾನ್ ಚಾಲಿಸ ಪಠಣ ಮಾಡ್ಬೇಕಾಗತ್ತೆ. ಮತ್ತೆ ಶ್ರೀ ನಾಗಕ್ಷೇತ್ರ ದರ್ಶನವನ್ನ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡ್ಕೊಂಡ್ರೆ ಬಹಳ ಒಳ್ಳೆ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.